ನಮಸ್ಕಾರ ವೃಶ್ಚಿಕ ರಾಶಿಯವರೇ. ಇಂದು ನಾವು ಮಾತನಾಡುತ್ತಿರುವುದು ಯಾವುದೋ ಸಾಮಾನ್ಯ ದಿನನಿತ್ಯದ ರಾಶಿಫಲಗಳ ಬಗ್ಗೆ ಅಲ್ಲ. 12 ರಾಶಿಗಳಲ್ಲಿ ಅತ್ಯಂತ ಶಕ್ತಿಶಾಲಿ, ರಹಸ್ಯಮಯ ಹಾಗೂ ಅಚಲವಾದ ದೃಢಸಂಕಲ್ಪ ಹೊಂದಿರುವ ಏಕೈಕ ರಾಶಿಯಾದ ವೃಶ್ಚಿಕ ರಾಶಿಯ ಬಗ್ಗೆ, ನಿಮ್ಮ ಜಾತಕದಲ್ಲಿ ಅಡಗಿರುವ ಕೆಲವು ನಗ್ನ ಸತ್ಯಗಳನ್ನು, ನಿಮ್ಮ ಅಂತರಂಗವನ್ನು ಮತ್ತು ನಿಮ್ಮ ಜೀವನದ ಹಾದಿಯನ್ನೇ ಬದಲಾಯಿಸುವ ಈ ನಿಜಗಳನ್ನು ಇಂದು ನಾವು ವಿಶ್ಲೇಷಿಸೋಣ. ದಯವಿಟ್ಟು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋಗೆ ಹೋಗುವ ಮುನ್ನ ನಮ್ಮದೊಂದು ಸಣ್ಣ ವಿನಂತಿ. ಇದಕ್ಕೂ ಮುನ್ನ ಒಂದು ವೇಳೆ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಭಕ್ತಿಯಿಂದ ಜೈ ಶನೇಶ್ವರಾಯ ನಮ ಎಂದು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸನಾತನ ಭಜರಂಗಿ ವಾಣಿ ಚಾನೆಲ್ನ ಈ ದೈವಿಕ ಸಂದೇಶವು ನಿಮ್ಮ ಜೀವನದಲ್ಲಿ ಸ್ಥಿರತೆಗೆ, ಅಪಾರ ಧೈರ್ಯ, ಧನ ಹಾಗೂ ನಿಮ್ಮ ಬಾಂಧವ್ಯಗಳಲ್ಲಿ ಒಂದು ಸ್ಪಷ್ಟತೆಯನ್ನು ತರುವ ಶಕ್ತಿಯನ್ನು ಹೊಂದಿದೆ. ವೃಶ್ಚಿಕ ರಾಶಿಯವರಿಗೆ ಈ ಜುಲೈ ತಿಂಗಳು ಅತ್ಯಂತ ಸಕ್ರಿಯ ಹಾಗೂ ಅನುಕೂಲಕರವಾದ ಮಾಸವಾಗಿದೆ. ಈ ಅವಧಿಯಲ್ಲಿ ಬರೋಬ್ಬರಿ 5 ಪ್ರಮುಖ ಗ್ರಹಗಳು ತಮ್ಮ ಸ್ಥಾನಗಳನ್ನು ಬದಲಾಯಿಸುತ್ತಾ ನಿಮ್ಮ ಜಾತಕದ ಮೇಲೆ ಪ್ರಭಾವ ಬೀರುತ್ತಿವೆ. ನಿಮ್ಮ ಸುಖಸ್ಥಾನದಲ್ಲಿ ಸ್ಥಿರವಾಗಿರುವ ಶನಿ, ಭಗವಂತನ ಬೆಂಬಲದೊಂದಿಗೆ ದೇವಗುರು ಬೃಹಸ್ಪತಿಯು ತನ್ನ ಉಚ್ಚರಾಶಿಯಾದ ನಿಮ್ಮ ಭಾಗ್ಯಸ್ಥಾನಕ್ಕೆ ಪ್ರವೇಶಿಸುತ್ತಿದ್ದಾನೆ. ಇದು ನಿಮ್ಮ ಅದೃಷ್ಟಕ್ಕೆ ಹಾಗೂ ನಿರಂತರ ಪ್ರಯತ್ನಗಳಿಗೆ ಒಂದು ಅದ್ಭುತ ದೈವೀ ಬಲವನ್ನು ನೀಡುತ್ತದೆ. ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಸೂರ್ಯ ಮತ್ತು ಬುಧ ಗ್ರಹಗಳ ಅನುಕೂಲತೆಯು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಹಿಂದೆಂದಿಗಿಂತಲೂ ಉತ್ತಮಗೊಳಿಸುತ್ತದೆ. ಆದರೆ ಜುಲೈ ತಿಂಗಳಿನಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳ ಭಗವಂತನು ನಿಮ್ಮ ಸಪ್ತಮ ಸ್ಥಾನದಲ್ಲಿ ಸಂಚರಿಸುವುದರಿಂದ ನಿಮ್ಮಲ್ಲಿ ಕಾರ್ಯಸಾಧನೆ ಮಾಡುವ ಶಕ್ತಿಯೊಂದಿಗೆ ಕಾರಣವಿಲ್ಲದ ಆವೇಶ ಹಾಗೂ ಹಠದ ಸ್ವಭಾವವು ಕೊಂಚ ಹೆಚ್ಚಾಗಬಹುದು. ಈ ಸಮಯದಲ್ಲಿ ನೀವು ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಂಡರೆ, ನಿಮ್ಮ ಒಂಟಿ ಹೋರಾಟದ ಮೂಲಕ ಈ ಜುಲೈ 10, 11, 12, 13, 14, 15ರ ದಿನಾಂಕಗಳಲ್ಲಿ ನೀವು ಊಹಿಸಲಾಗದ ಅದ್ಭುತಗಳನ್ನು ಸೃಷ್ಟಿಸುತ್ತೀರಿ. ವೃಶ್ಚಿಕ ರಾಶಿಯವರು ಎಲ್ಲೇ ಇದ್ದರೂ ಸರಿ, ಈ ಸಂದೇಶ ನಿಮ್ಮ ಕಣ್ಣಿಗೆ ಬಿದ್ದರೆ ಇದನ್ನು ಕೊನೆಯವರೆಗೂ ಖಂಡಿತವಾಗಿ ಗ್ರಹಿಸಿ. ಏಕೆಂದರೆ ಇದು ನಿಮ್ಮ ಜೀವನವನ್ನು ಒಂದು ಹೊಸ ಉನ್ನತ ತಿರುವಿಗೆ ಕೊಂಡೊಯ್ಯುವ ಸಮಯ. ಈ ವಿಷಯ ಇಂದು ನಿಮಗೆ ತಲುಪಿದೆ ಎಂದರೆ ಅದು ಕೇವಲ ಕಾಕತಾಳೀಯ ಅಥವಾ ಅದೃಷ್ಟ ಅಲ್ಲ, ಅದು ಸಾಕ್ಷಾತ್ ದೈವ ಸಂಕಲ್ಪ. ನಿಮ್ಮ ಜೀವನದ ಕಷ್ಟಗಳನ್ನು ದೂರ ಮಾಡಿ ನಿಮ್ಮ ಅದೃಷ್ಟವನ್ನು ನಿಮಗೆ ಹತ್ತಿರವಾಗಿಸಲು ಆ ದೇವರು ಕಳುಹಿಸಿರುವ ಪವಿತ್ರ ಸಂದೇಶವಿದು. ವೃಶ್ಚಿಕ ರಾಶಿಯವರು ಸ್ವಭಾವತಃ ರಹಸ್ಯ ಪ್ರವೃತ್ತಿಯವರು. ತಮ್ಮ ಮನಸ್ಸಿನಲ್ಲಿರುವುದನ್ನು ಅಷ್ಟು ಸುಲಭವಾಗಿ ಹೊರಹಾಕುವುದಿಲ್ಲ. ಇತರರ ವಿಷಯಗಳನ್ನು ಯಾವಾಗಲೂ ಗೌಪ್ಯವಾಗಿಡುತ್ತಾರೆ. ಮಾಹಿತಿ ಸಂಗ್ರಹಣೆಯಲ್ಲಿ ಇವರು ವಿಶಿಷ್ಟವಾದ ವಿಧಾನಗಳನ್ನು ಅನುಸರಿಸುತ್ತಾರೆ. ನಿಮ್ಮ ಮುಂದೆ ಸುಳ್ಳು ಹೇಳುವುದು ತುಂಬಾ ಕಷ್ಟ, ಏಕೆಂದರೆ ಎದುರಿಗಿರುವವರು ಹೇಳುವ ವಿಷಯಗಳಲ್ಲಿನ ಸತ್ಯಾಸತ್ಯತೆಗಳನ್ನು ನಿಮ್ಮ ಸಿಕ್ಸ್ ಸೆನ್ಸ್ ಮೂಲಕ ನೀವು ಸುಲಭವಾಗಿ ಗ್ರಹಿಸಿಬಿಡುತ್ತೀರಿ. ಭೂಮಿ, ವಾಹನ ಹಾಗೂ ಯಂತ್ರೋಪಕರಣಗಳಿಗೆ ಸಂಬಂಧಿಸಿದ ವೃತ್ತಿ ಮತ್ತು ವ್ಯವಹಾರಗಳು ನಿಮಗೆ ಚೆನ್ನಾಗಿ ಕೂಡಿಬರುತ್ತವೆ. ವೃತ್ತಿ ಹಾಗೂ ಉದ್ಯೋಗದ ವಿಷಯದಲ್ಲಿ ಯಾವಾಗಲೂ ಪ್ರಾಮಾಣಿಕವಾಗಿ ನಡೆಯಲು ಇಷ್ಟಪಡುತ್ತೀರಿ. ಆದರೆ ಸಮಾಜದಲ್ಲಿ ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರಿಂದಾಗಿ ಜೀವನದಲ್ಲಿ ಹೆಚ್ಚಾಗಿ ನಷ್ಟ ಅನುಭವಿಸುತ್ತಿರುತ್ತೀರಿ. ತತ್ವಗಳು ಮತ್ತು ಸಿದ್ಧಾಂತಗಳನ್ನು ದಿನಕ್ಕೊಮ್ಮೆ ಬದಲಾಯಿಸುವ ಮನಸ್ಥಿತಿ ನಿಮಗಿಲ್ಲ. ನಿಮ್ಮ ಜೀವನದಲ್ಲಿ ಒಂದು ಉತ್ತಮ ಸ್ಥಿತಿಗೆ ಬರಲು ಇದೇ ಮುಖ್ಯ ಕಾರಣ. ಹಾಗೆಯೇ ಕೆಲವೊಮ್ಮೆ ಜೀವನದಲ್ಲಿ ಅಂದುಕೊಂಡಷ್ಟು ಮಟ್ಟಿಗೆ ಬೆಳೆಯದೇ ಇರಲು ಸಹ ನಿಮ್ಮ ಈ ಕಠಿಣ ಸಿದ್ಧಾಂತ ಮತ್ತು ಹಠದ ಸ್ವಭಾವವೇ ಕಾರಣವಾಗುತ್ತದೆ. ನಿಮ್ಮಲ್ಲಿರುವ ಒಳ್ಳೆಯತನ ಹಾಗೂ ಅಚಲವಾದ ಪಟ್ಟುಬಿಡದ ಗುಣಕ್ಕೆ ಇದೇ ಮೂಲವಾಗಿದೆ. ಈ ಜುಲೈ 10ರಿಂದ 15ರ ದಿನಾಂಕಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೋ ದೊಡ್ಡ ಬದಲಾವಣೆ ನಡೆಯಲಿದೆ ಎಂಬ ಬಲವಾದ ಭಾವನೆ ನಿಮ್ಮ ಅಂತರಂಗದಲ್ಲಿ ಮೂಡುತ್ತಿರುತ್ತದೆ. ಆದರೆ ಅದು ಹೊರಗಣ್ಣಿಗೆ ಸ್ಪಷ್ಟವಾಗಿ ಕಾಣಿಸುತ್ತಿರುವುದಿಲ್ಲ. ಇದೇ ಆ ದೇವರ ಮೌನ ಸಂಕೇತ. ಹೊರಗಿನ ಪ್ರಪಂಚದಲ್ಲಿ ಸದ್ಯಕ್ಕೆ ದೊಡ್ಡ ಬದಲಾವಣೆಗಳು ಕಾಣಿಸದಿದ್ದರೂ ನಿಮ್ಮ ಮನಸ್ಸಿನಾಳದಲ್ಲಿ ಮಾತ್ರ ಒಂದು ಆಳವಾದ ಚಲನೆ ಹಾಗೂ ಒಂದು ವಿಚಿತ್ರವಾದ ಮೌನ ಆರಂಭವಾಗಿದೆ. ನೀವು ಈ ಹಿಂದೆ ತೆಗೆದುಕೊಂಡ ನಿರ್ಧಾರಗಳು, ಅರ್ಧಕ್ಕೆ ಕೈಬಿಟ್ಟ ಅವಕಾಶಗಳು ಹಾಗೂ ನಂಬಿದವರಿಂದ ಅನುಭವಿಸಿದ ಮಾನಸಿಕ ನೋವುಗಳೆಲ್ಲವೂ ಈಗ ಈ ದಿನಗಳಲ್ಲಿ ಒಂದೊಂದಾಗಿ ನಿಮ್ಮ ನೆನಪಿಗೆ ಬರುತ್ತಿವೆ. ಇದು ಕೇವಲ ಕಾಕತಾಳೀಯವಲ್ಲ, ಇದು ವಿಧಿ. ಆ ಮಹಾದೇವನು ನಿಮ್ಮನ್ನು ನಿಮ್ಮ ಮುಂದಿನ ಉನ್ನತ ಹಂತಕ್ಕೆ ಹಾಗೂ ನಿಮ್ಮ ಒಂಟಿ ಹೋರಾಟಕ್ಕೆ ಸಿದ್ಧಗೊಳಿಸುತ್ತಿರುವ ಸೂಚನೆ ಇದಾಗಿದೆ. ಈ ಸಂಕೇತಗಳನ್ನು ನೀವು ನಿರ್ಲಕ್ಷಿಸಿದರೆ ಬಂದ ಸುವರ್ಣಾವಕಾಶ ಕೈಜಾರಿ ಹೋಗುತ್ತದೆ. ಅದೇ ಜಾಗರೂಕತೆಯಿಂದ, ವಿವೇಕದಿಂದ ನಡೆದರೆ ನಿಮ್ಮ ಜೀವನವು ಹೊಸದೊಂದು ವೈಭವದ ಹಾದಿಗೆ ತಿರುವು ಪಡೆಯುತ್ತದೆ. ವೃಶ್ಚಿಕ ರಾಶಿಯವರು ಬಹಳ ದಿನಗಳಿಂದ ತಮ್ಮೊಳಗೆ ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳುತ್ತಲೇ ಇದ್ದಾರೆ. ನಾನು ಇಷ್ಟು ಪ್ರಾಮಾಣಿಕವಾಗಿದ್ದು ಎಲ್ಲರಿಗೂ ಒಳ್ಳೆಯದನ್ನು ಮಾಡಿದರೂ ನನಗೆ ಯಾಕೆ
ಈ ಫಲ ನನಗೇಕೆ, ಈ ಅಪವಾದಗಳು ಎಂದು. ವೃಶ್ಚಿಕ ರಾಶಿಯವರ ಶ್ರಮ ಮತ್ತು ಕಷ್ಟ ಯಾವಾಗಲೂ ಅತ್ಯಂತ ನಿಶ್ಶಬ್ದವಾಗಿರುತ್ತದೆ. ಯಾರಿಗೂ ಹೇಳಿಕೊಳ್ಳದೆ, ಯಾರ ಮೇಲೂ ಆಧಾರಪಡದೆ, ಯಾರ ಬೆಂಬಲವೂ ಇಲ್ಲದೆ ನಿಮ್ಮಷ್ಟಕ್ಕೆ ನೀವೇ ಒಂಟಿಯಾಗಿ ಮುನ್ನಡೆಯುತ್ತೀರಿ. ಆದರೆ ಈಗ ನೀವು ಇಷ್ಟು ದಿನ ಸಹಿಸಿಕೊಂಡ ಸಹನೆಗೆ ಹಾಗೂ ನಿಮ್ಮ ಮೌನಕ್ಕೆ ಉತ್ತರ ಸಿಗುವ ಸಮಯ ಹತ್ತಿರ ಬಂದಿದೆ. ನಿಮ್ಮ ವೈವಾಹಿಕ ಜೀವನಕ್ಕೆ ಮುಂಚಿತವಾಗಿ ನಡೆದ ಕೆಲವು ಊಹಿಸದ ಘಟನೆಗಳು ಈಗಾಗಲೇ ನಿಮ್ಮ ಜೀವನವನ್ನು ಉತ್ತಮ ಹಾದಿಗೆ ತಂದಿವೆ. ನಿಮ್ಮ ಒಡಹುಟ್ಟಿದವರು ನಿಮ್ಮ ಬೆಳವಣಿಗೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತಾರೆ. ಆದರೆ ಜವಾಬ್ದಾರಿಯುತವಾಗಿ ಕೆಲವರ ಮೇಲೆ ನೀವು ತೋರಿಸುವ ಅತಿಯಾದ ಕಾಳಜಿ ಮತ್ತು ಶ್ರದ್ಧೆ ಅವರಿಗೆ ಒಂದು ಅಡ್ಡಿಯಾಗಿ ಕಾಣಿಸಬಹುದು. ಇದರಿಂದಾಗಿ ನೀವು ಯಾವುದೇ ತಪ್ಪು ಮಾಡದಿದ್ದರೂ ಅನೇಕರಿಗೆ ಪರೋಕ್ಷವಾಗಿ ಶತ್ರುವಾಗುತ್ತೀರಿ. ನಿಮ್ಮ ಬಾಲ್ಯದ ಜೀವನಶೈಲಿಗೂ ಮತ್ತು ಯೌವನದಲ್ಲಿ ಬರುವ ಜೀವನಶೈಲಿಗೂ ಭೂಮಿ ಆಕಾಶದಷ್ಟು ವ್ಯತ್ಯಾಸವಿರುತ್ತದೆ. ಈ ಜುಲೈ 10ರಿಂದ 15ರ ನಡುವೆ ನಿಮ್ಮ ಜೀವನದಲ್ಲಿ ಒಂದು ವಿಶೇಷ ಘಟನೆ ನಡೆಯುತ್ತದೆ. ಅದು ಸದ್ಯಕ್ಕೆ ತುಂಬಾ ಸಣ್ಣದಾಗಿ ಕಾಣಿಸಬಹುದು, ಆದರೆ ಅದು ನಿಮ್ಮ ಇಡೀ ಭವಿಷ್ಯದ ದಿಕ್ಕನ್ನು ಹಾಗೂ ಆರ್ಥಿಕ ಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸುವಷ್ಟು ಶಕ್ತಿಯನ್ನು ಹೊಂದಿರುತ್ತದೆ. ಇದು ನಿಮಗೆ ದೇವರ ಕಡೆಯಿಂದ ಸಿಗುವ ನಿಜವಾದ ನ್ಯಾಯವೇ ಹೊರತು ತಿರಸ್ಕಾರವಲ್ಲ. ವೃಶ್ಚಿಕ ರಾಶಿಯವರೇ, ಈ ಅವಧಿಯಲ್ಲಿ ನೀವು ಒಂಟಿಯಾಗಿ ನಿಶ್ಶಬ್ದವಾಗಿ ಕುಳಿತಾಗ ಕೆಲವು ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಪದೇ ಪದೇ ಬರುತ್ತವೆ. ನೀವು ಅವುಗಳನ್ನು ಮನಸ್ಸಿನಿಂದ ದೂರವಿಡಲು ಎಷ್ಟು ಪ್ರಯತ್ನಿಸಿದರೂ ಆ ಯೋಚನೆಗಳು ನಿಮ್ಮನ್ನು ಬಿಡದೆ ಕಾಡುತ್ತವೆ. ಇದೇ ನಿಮ್ಮ ಅಂತರಾತ್ಮ ಮಾಡುತ್ತಿರುವ ಎಚ್ಚರಿಕೆ. ನೀವು ಇಷ್ಟು ದಿನ ಹೆದರಿ ತಪ್ಪಿಸಿಕೊಳ್ಳುತ್ತಿದ್ದ ಒಂದು ಕಹಿ ಸತ್ಯ ಈಗ ನೇರವಾಗಿ ನಿಮ್ಮ ಕಣ್ಣೆದುರು ಬಂದು ನಿಲ್ಲುತ್ತದೆ. ಅದು ನಿಮ್ಮ ಪ್ರಾಣದಂತಿರುವ ಒಂದು ಸಂಬಂಧವಾಗಿರಬಹುದು, ನೀವು ಮಾಡುವ ಕೆಲಸ ಅಥವಾ ವ್ಯವಹಾರವಾಗಿರಬಹುದು, ಅಥವಾ ನಿಮ್ಮಲ್ಲಿರುವ ಒಂದು ಸ್ವಂತ ಅಭ್ಯಾಸವಾಗಿರಬಹುದು. ಆ 6 ದಿನಗಳು ನೀವು ಒಂಟಿಯಾಗಿದ್ದಾಗ ಬರುವ ಆ ಆಳವಾದ ಆಲೋಚನೆಗಳನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಅವೇ ಆ ಭಗವಂತನು ನಿಮಗೆ ದಾರಿ ತೋರಿಸುತ್ತಿರುವ ದೈವಿಕ ಸೂಚನೆಗಳು. ಹಿಂದೆ ನಿಮ್ಮ ಜೀವನದಲ್ಲಿ ಎಷ್ಟೋ ಬಾರಿ ಭಯಪಡದೆ, ಧೈರ್ಯ ಸಾಹಸದಿಂದ ನೀವು ತೆಗೆದುಕೊಂಡ ಕೆಲವು ಕಠಿಣ ನಿರ್ಧಾರಗಳೇ ನಿಮ್ಮ ಜೀವನವನ್ನು ಒಂದು ಅದ್ಭುತವಾದ ಸುವರ್ಣ ತಿರುವಿಗೆ ತಂದಿವೆ. ನೀವು ಮನಸ್ಸಿನಲ್ಲಿ ಒಂದು ಅಂದುಕೊಂಡರೆ ಅದು ಪ್ರಾಣ ಹೋದರೂ ಸರಿ, ಖಂಡಿತವಾಗಿ ಸಾಧಿಸುತ್ತೀರಿ. ನಿಮ್ಮ ಜೀವನದಲ್ಲಿ ಹಿಂದೆ ನಡೆದ ಕಹಿ ಘಟನೆಗಳನ್ನು, ನಿಮ್ಮನ್ನು ಅವಮಾನಿಸಿದವರನ್ನು ನೀವು ಎಂದಿಗೂ ಮರೆಯುವುದಿಲ್ಲ. ತಕ್ಷಣವೇ ಆವೇಶಪಡುವುದಿಲ್ಲ. ಒಳಗೇ ಗಟ್ಟಿಯಾಗಿ ಬಚ್ಚಿಟ್ಟುಕೊಂಡು ಸೂಕ್ತ ಸಮಯ ಮತ್ತು ಸರಿಯಾದ ಸಂದರ್ಭ ಬಂದಾಗ ಮಾತ್ರ ನಿಮ್ಮದೇ ಶೈಲಿಯಲ್ಲಿ ಬಲವಾಗಿ ಪ್ರತಿಕ್ರಿಯಿಸುತ್ತೀರಿ. ಆದರೆ ಇದೇ ಕ್ರಮದಲ್ಲಿ ನಿಮ್ಮ ಸಿದ್ಧಾಂತಗಳ ಕಾರಣದಿಂದಾಗಿ ನಿಮ್ಮ ಹಳೆಯ ಸ್ನೇಹಿತರೊಂದಿಗೆ ಭಿನ್ನಾಭಿಪ್ರಾಯಗಳು ಬರಬಹುದು. ಹಾಗೆಯೇ ಸ್ವಜನರೊಂದಿಗೆ ವಿರೋಧ ಉಂಟಾಗಬಹುದು. ನಿಮ್ಮ ಜೀವನದ ಗುರಿಯನ್ನು ಸಾಧಿಸಲು, ಸಮಾಜದಲ್ಲಿ ಉನ್ನತ ಶಿಖರಗಳನ್ನು ಏರಲು ನೀವು ಯಾರ ಬೆಂಬಲವೂ ಇಲ್ಲದೆ ಒಂಟಿಯಾಗಿ ಹಗಲಿರುಳು ಶ್ರಮಿಸುತ್ತೀರಿ. ಅಂದುಕೊಂಡಿದ್ದನ್ನು ಸಾಧಿಸುತ್ತೀರಿ. ಏಕೆಂದರೆ ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಸಮಯಗಳಲ್ಲಿ ಇತ್ತ ಬಂಧುಗಳಿಂದಾಗಲಿ ಅಥವಾ ಪ್ರಾಣ ಸ್ನೇಹಿತರಿಂದಾಗಲಿ ನೀವು ನಿರೀಕ್ಷಿಸಿದ ಸಹಾಯ ಸಿಗುವುದಿಲ್ಲ. ಸರಿಯಾದ ಸಮಯಕ್ಕೆ ಅವರು ಕೈ ಎತ್ತಿಬಿಡುತ್ತಾರೆ. ಈ ಕಾರಣದಿಂದಲೇ ನಿಮ್ಮ ಅಭಿವೃದ್ಧಿ ಕೆಲವೊಮ್ಮೆ ಮಧ್ಯದಲ್ಲೇ ಕುಂಠಿತಗೊಳ್ಳುತ್ತದೆ. ನಿಮಗೆ ದೂರದ ಊರುಗಳ ವ್ಯವಹಾರಗಳ ಮೇಲೆ ಅಪಾರ ಆಸಕ್ತಿ ಇರುತ್ತದೆ ಮತ್ತು ಅದರಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ವೃಶ್ಚಿಕ ರಾಶಿಯವರಿಗೆ ಆಸ್ತಿ ವೃದ್ಧಿಯಾಗುವುದರಿಂದ ಜೀವನದಲ್ಲಿ ಒಂದು ಉತ್ತಮ ಆರ್ಥಿಕ ತಿರುವು ಬರುತ್ತದೆ. ನಿಮ್ಮ ಜೀವನದಲ್ಲಿ ಒಂದು ವಿಚಿತ್ರ ಸ್ಥಿತಿಯೂ ಇರುತ್ತದೆ. ನಿಮ್ಮ ಜೀವನಾವಧಿಯಲ್ಲಿ ಯಾರನ್ನೋ ಒಬ್ಬರನ್ನು ರಕ್ಷಿಸಲು, ಅವರನ್ನು ಕಾಪಾಡಲು ನೀವು ನಿಮ್ಮ ಶಕ್ತಿಗೆ ಮೀರಿ ಶ್ರಮಿಸುತ್ತಲೇ ಇರುತ್ತೀರಿ. ಈ ರಕ್ಷಣೆ ನೀಡುವ ಸ್ಥಿತಿ ನಿಮ್ಮ ಜೀವನದುದ್ದಕ್ಕೂ ಮುಂದುವರಿಯುತ್ತದೆ. ಈ ಜುಲೈ 10ರಿಂದ 15ರ ನಡುವಿನ ಅವಧಿ ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಅದ್ಭುತ ಪ್ರಭಾವ ಬೀರಲಿದೆ. ಈ ಸಮಯದಲ್ಲಿ ನಿಮ್ಮ ಗಳಿಕೆ ಒಮ್ಮೆಗೆ ಭಾರೀ ಪ್ರಮಾಣದಲ್ಲಿ ಹೆಚ್ಚಾಗದಿದ್ದರೂ ನಿಮಗಾಗುತ್ತಿದ್ದ ನಷ್ಟಗಳು ಮತ್ತು ವೃಥಾ ವೆಚ್ಚಗಳು ಸಂಪೂರ್ಣವಾಗಿ ಕಡಿಮೆಯಾಗುತ್ತವೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಷ್ಟ ಕಡಿಮೆಯಾಗುವುದೇ ಅತಿ ದೊಡ್ಡ ಲಾಭ. ಈ ದಿನಗಳಲ್ಲಿ ನೀವು ಮಾಡುವ ಒಂದು ಸಣ್ಣ ಉಳಿತಾಯವು ಭವಿಷ್ಯದಲ್ಲಿ ನಿಮಗೆ ಬೆಟ್ಟದಷ್ಟು ದೊಡ್ಡ ರಕ್ಷಣೆಯಾಗಿ ಬದಲಾಗುತ್ತದೆ. ಆರ್ಥಿಕವಾಗಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಸಣ್ಣ ನಿರ್ಧಾರವು ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನವನ್ನು ಆಳುವಷ್ಟು ಪ್ರಭಾವ ಬೀರುತ್ತದೆ. ಇಷ್ಟು ದಿನಗಳ ಕಾಲ ನಿಮ್ಮ ಕೈಗೆ ಸಿಗಬೇಕಾಗಿದ್ದ ಹಣ ಕೈಜಾರಿ ಹೋಗುವುದು, ಬರಬೇಕಾದ ಕಡೆ ನಿಂತು ಹೋಗುವುದು ಮುಂತಾದವುಗಳಿಂದ ನೀವು ಅನುಭವಿಸಿದ ಮಾನಸಿಕ ಆತಂಕಕ್ಕೆ ಈ ದಿನಗಳಲ್ಲಿ ಕಾಲವು ಒಂದು ಉತ್ತಮ ಪರಿಹಾರವನ್ನು ತೋರಿಸಲಿದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವಂತೆ ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುವುದಲ್ಲದೆ ನಿಮ್ಮ ಮಾತಿನ ಶಕ್ತಿಯಿಂದಾಗಿ ಇನ್ನೂ ಮರಳಿ ಬರುವುದಿಲ್ಲ ಅಂದುಕೊಂಡಿದ್ದ ಹಳೆಯ ಬಾಕಿ ಹಣ ಮತ್ತು ವಸೂಲಾಗದ ಸಾಲಗಳನ್ನು ಸಹ ನೀವು ಅತ್ಯಂತ ಚಾಣಾಕ್ಷತನದಿಂದ ವಸೂಲಿ ಮಾಡಿಕೊಳ್ಳುತ್ತೀರಿ. ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ನಡೆಯುತ್ತಿರುವ ಹಳೆಯ ಸಾಲಗಳು
ಹೊರುತ್ತಿರುವ ಕೌಟುಂಬಿಕ ಜವಾಬ್ದಾರಿಗಳು ಈಗ ಒಂದು ಮುಕ್ತಾಯದ ಹಂತಕ್ಕೆ ತಲುಪುತ್ತಿವೆ. ಅದು ಕೇವಲ ಹಣದ ರೂಪದಲ್ಲಿರುವ ಸಾಲ ಮಾತ್ರವಲ್ಲದೇ ಇರಬಹುದು, ಒಬ್ಬರ ಮೇಲಿನ ನಿಮ್ಮ ಜವಾಬ್ದಾರಿಯಾಗಿರಬಹುದು, ಅಥವಾ ಇಷ್ಟು ದಿನ ನಿಮ್ಮ ಮನಸ್ಸಿನಲ್ಲಿ ನೀವು ಹೊರುತ್ತಿದ್ದ ಅಪಾರ ಮಾನಸಿಕ ಭಾರವಾಗಿರಬಹುದು. ಈ ದಿನಗಳಲ್ಲಿ ನಿಮಗೆ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥವಾಗುತ್ತದೆ: ನನ್ನ ಜೀವನದ ಪ್ರತಿಯೊಂದು ಭಾರವನ್ನು ಇನ್ಮುಂದೆ ನಾನು ಒಂಟಿಯಾಗಿ ಹೊರಬೇಕಾದ ಅಗತ್ಯವಿಲ್ಲ. ಅವಶ್ಯಕತೆ ಇದ್ದಾಗ ಇತರರ ಸಹಾಯ ಕೇಳುವುದು ದೌರ್ಬಲ್ಯ ಖಂಡಿತ ಅಲ್ಲ ಎನ್ನುವ ಒಂದು ದೊಡ್ಡ ತಿಳುವಳಿಕೆ ನಿಮ್ಮಲ್ಲಿ ಮೂಡುತ್ತದೆ. ಆ ಕ್ಷಣದಲ್ಲೇ ನಿಮ್ಮ ಎದೆಯ ಮೇಲಿದ್ದ ಭಾರವೆಲ್ಲ ಇಳಿದುಹೋಗಿ ನಿಮ್ಮ ಉಸಿರಾಟವೂ ಸಹ ಹಗುರವಾಗುತ್ತದೆ. ವೃಶ್ಚಿಕ ರಾಶಿಯವರಿಗೆ ಈ ಹಂತದಲ್ಲಿ ಮೌನ ಎನ್ನುವುದು ಅತ್ಯಂತ ದೊಡ್ಡ ಆಯುಧವಾಗಿ ಬದಲಾಗುತ್ತದೆ. ಇದುವರೆಗೆ ಕೆಲವು ಪ್ರಮುಖ ವಿಷಯಗಳಲ್ಲಿ ನೀವು ಅತಿಯಾಗಿ ಮಾತನಾಡುವುದರಿಂದ, ಆವೇಶಪಡುವುದರಿಂದಲೇ ಅನಗತ್ಯ ಸಮಸ್ಯೆಗಳು ಬಂದಿವೆ ಎಂಬುದನ್ನು ನೀವು ಈ ದಿನಗಳಲ್ಲಿ ಸ್ವತಃ ಅರ್ಥಮಾಡಿಕೊಳ್ಳುತ್ತೀರಿ. ಅದಕ್ಕಾಗಿಯೇ ಈ ದಿನಗಳಲ್ಲಿ ನೀವು ಬಹಳ ಕಡಿಮೆ ಮಾತನಾಡುತ್ತೀರಿ. ಆದರೆ ನಿಮ್ಮ ಸುತ್ತಲಿರುವ ಮನುಷ್ಯರನ್ನು, ಅವರ ವರ್ತನೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರುತ್ತೀರಿ. ನೀವು ಹಾಗೆ ಮೌನವಾಗಿ ಗಮನಿಸಿದಾಗಲೇ ಎದುರಿಗಿರುವವರ ಅಸಲಿ ಮುಖಗಳು, ಅವರ ನಿಜವಾದ ಬಣ್ಣಗಳು ಒಂದೊಂದಾಗಿ ಹೊರಬರುತ್ತವೆ. ನಿಮ್ಮೊಂದಿಗೆ ನಟಿಸುತ್ತಿರುವುದು ಯಾರು? ಯಾರು ನಿಮ್ಮ ಒಳ್ಳೆಯದನ್ನು ಬಯಸುವವರು? ಯಾರು ನಿಮ್ಮ ಒಳ್ಳೆಯತನವನ್ನು ಮತ್ತು ಸಹನೆಯನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎಂಬುದು ನಿಮಗೆ ಕಣ್ಣಿಗೆ ಕಟ್ಟಿದಂತೆ ಸ್ಪಷ್ಟವಾಗಿ ತಿಳಿಯುತ್ತದೆ. ನಿಮ್ಮ ಮಾತುಗಳು ಕಡಿಮೆಯಾದಾಗ ಪರಿಸ್ಥಿತಿಗಳು ತಾನಾಗಿಯೇ ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತವೆ. ವೃಶ್ಚಿಕ ರಾಶಿಯವರಿಗೆ ಅದೃಷ್ಟ ಯಾವಾಗಲೂ ಒಮ್ಮೆಗೆ ಬದಲಾಗುವುದಿಲ್ಲ. ಅದು ಅತ್ಯಂತ ನಿಧಾನವಾಗಿ, ನಿಶ್ಶಬ್ದವಾಗಿ ನಿಮ್ಮ ಕಡೆಗೆ ಬರುತ್ತದೆ. ಈ ದಿನಗಳಲ್ಲಿ ನೀವು ಮಾಡುವ ಒಂದು ಸಣ್ಣ ಕೆಲ, ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರವೇ ನಿಮ್ಮ ಅದೃಷ್ಟವನ್ನು ಉನ್ನತ ತಿರುವಿಗೆ ಕೊಂಡೊಯ್ಯುವ ಬಲವಾದ ಬೀಜವಾಗುತ್ತದೆ. ನೀವು ಮೇಲ್ನೋಟಕ್ಕೆ ಗಮನಿಸದಿದ್ದರೂ ವಿಧಿ ನಿಮಗಾಗಿ ಒಳಗೊಳಗೆ ಕೆಲಸ ಮಾಡಲು ಪ್ರಾರಂಭಿಸಿದೆ. ಈ ಹಂತದಲ್ಲಿ ನಿಮ್ಮ ಸಹನೆ ಕಳೆದುಕೊಳ್ಳದೆ, ಆವೇಶಪಡದೆ ಮುನ್ನಡೆದರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನ ಸಂಪೂರ್ಣವಾಗಿ ಹೊಸ ವೈಭವಕ್ಕೆ ಬದಲಾಗುವ ಸೂಚನೆಗಳು ಸ್ಪಷ್ಟವಾಗಿ ಕಾಣಿಸುತ್ತಿವೆ. ವೃಶ್ಚಿಕ ರಾಶಿಯವರು ನಂಬಿದರೆ ಪ್ರಾಣ ಕೊಡುತ್ತಾರೆ, ಸಂಪೂರ್ಣವಾಗಿ ನಂಬುತ್ತಾರೆ. ಅದಕ್ಕಾಗಿಯೇ ನಂಬಿದವರಿಂದ ಬಂದ ಗಾಯಗಳು ನಿಮ್ಮ ಜೀವನದಲ್ಲಿ ಆಳವಾಗಿರುತ್ತವೆ. ನೀವು ಹೊರಗೆ ನಗುತ್ತಾ ಕಂಡರೂ ಒಳಗಡೆ ಮಾತ್ರ ಆ ಹಳೆಯ ನೋವು, ಆ ಗಾಯ ಹಾಗೆಯೇ ಇರುತ್ತದೆ. ಆದರೆ ಈ ದಿನಗಳಲ್ಲಿ ಆ ಗಾಯಗಳು ಸಂಪೂರ್ಣವಾಗಿ ಒಣಗಲು ಪ್ರಾರಂಭಿಸುತ್ತವೆ. ಅಂದರೆ ಅವುಗಳನ್ನು ನೀವು ಮರೆತುಬಿಡುತ್ತೀರಿ ಎಂದಲ್ಲ. ಆ ಕಹಿ ನೆನಪುಗಳು ಇನ್ಮುಂದೆ ನಿಮ್ಮ ಜೀವನದ ನಿರ್ಧಾರಗಳ ಮೇಲೆ ಯಾವುದೇ ಪ್ರಭಾವ ಬೀರಲು ಸಾಧ್ಯವಿಲ್ಲ. ನೀವು ದುರ್ಬಲರಲ್ಲ, ಕಾಲದಿಂದ ಪಾಠಗಳನ್ನು ಕಲಿತು ಬೆಳೆದ ವ್ಯಕ್ತಿಗಳು. ಈ ತಿಳುವಳಿಕೆಯೇ ನಿಮಗೆ ನಿಜವಾದ ಶಕ್ತಿಯನ್ನು ನೀಡುತ್ತದೆ. ಇಲ್ಲಿಂದ ನೀವು ನಿಮ್ಮ ಜೀವನವನ್ನು ನಿಮ್ಮ ಸ್ವಹಸ್ತಗಳಿಂದ ನಿಮ್ಮ ಕೈಗೆ ತೆಗೆದುಕೊಂಡು ಒಂದು ಅದ್ಭುತವಾದ ಹಂತ ಆರಂಭವಾಗುತ್ತದೆ. ಆದರೆ ಇದೇ ಕ್ರಮದಲ್ಲಿ ನಿಮ್ಮ ಜೀವನದಲ್ಲಿ ನಂಬಿಕೆ ಎಂಬ ಅಂಶ ತೀವ್ರ ಪರೀಕ್ಷೆಗೆ ಒಳಗಾಗುತ್ತದೆ. ನೀವು ಪ್ರಾಣದಂತೆ ನಂಬಿದ ವ್ಯಕ್ತಿಯಿಂದ ಊಹಿಸದ ಮಾತು ಅಥವಾ ವಿಚಿತ್ರ ವರ್ತನೆ ನಿಮಗೆ ಎದುರಾಗಬಹುದು. ಪ್ರತಿಯೊಬ್ಬರ ಮೇಲೆ ಕುರುಡಾಗಿ ಪೂರ್ಣ ವಿಶ್ವಾಸ ಇಡಬಾರದು ಎಂದು ಜೀವನ ನಿಮಗೆ ಕಲಿಸುವ ಕಹಿ ಪಾಠ ಇದಾಗಿದೆ. ಈ ಅನುಭವ ಆರಂಭದಲ್ಲಿ ನಿಮಗೆ ಕಾಂಚನ ನೋವು ಉಂಟುಮಾಡಿದರೂ ಭವಿಷ್ಯದಲ್ಲಿ ನಡೆಯಲಿರುವ ದೊಡ್ಡ ದೊಡ್ಡ ಆರ್ಥಿಕ ಮತ್ತು ವೈಯಕ್ತಿಕ ನಷ್ಟಗಳಿಂದ ನಿಮ್ಮನ್ನು ಮುಂಚಿತವಾಗಿಯೇ ರಕ್ಷಿಸುತ್ತದೆ. ಈ ಪರೀಕ್ಷೆಯನ್ನು ದಾಟಿದ ನಂತರ ನೀವು ಮುನ್ಪಿಗಿಂತಲೂ ಮಾನಸಿಕವಾಗಿ ಮತ್ತಷ್ಟು ಬಲಶಾಲಿಯಾಗುತ್ತೀರಿ. ಅದೇ ಸಮಯದಲ್ಲಿ ಕೌಟುಂಬಿಕ ವಾತಾವರಣದಲ್ಲಿ ಬದಲಾವಣೆಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ. ಒಂದು ಕಾಲದಲ್ಲಿ ನಿಮ್ಮ ಮಾತಿಗೆ ಬೆಲೆ ಇಲ್ಲದ ಜಾಗದಲ್ಲಿ, ನಿಮ್ಮನ್ನು ಅವಮಾನಿಸಿದ ಕಡೆಯಲ್ಲಿ ಈಗ ನಿಮ್ಮ ಅಭಿಪ್ರಾಯ ಅತ್ಯಂತ ಪ್ರಮುಖವಾಗುತ್ತದೆ. ನಿಮ್ಮ ಮೇಲೆ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ. ಆದರೆ ಅದೇ ಸಮಯದಲ್ಲಿ ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ನಿಮಗಿರುವ ಗೌರವ ಮರ್ಯಾದೆಗಳು ವಿಪರೀತವಾಗಿ ಹೆಚ್ಚಾಗುತ್ತವೆ. ಕುಟುಂಬದಲ್ಲಿ ಯಾರೋ ಒಬ್ಬರು ನಿಮ್ಮ ಸಹಾಯಕ್ಕಾಗಿ ಆಶಯದಿಂದ ಕಾಯುತ್ತಿದ್ದಾರೆ. ಈ ಸಮಯದಲ್ಲಿ ನೀವು ತೋರಿಸುವ ತಾಳ್ಮೆ, ಅವರನ್ನು ಅರ್ಥಮಾಡಿಕೊಳ್ಳುವ ನಿಮ್ಮ ಉದಾರ ಸ್ವಭಾವ ನಿಮ್ಮ ಬಾಂಧವ್ಯಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ. ಈ ಬದಲಾವಣೆಗಳು ಮೊದಲು ನಿಮಗೆ ಭಾರವಾಗಿ ಅನಿಸಿದರೂ ಕೊನೆಗೆ ಕುಟುಂಬದಲ್ಲಿ ನಿಮ್ಮ ಸ್ಥಾನವನ್ನು ಅತ್ಯಂತ ಉನ್ನತವಾಗಿ ನಿಲ್ಲಿಸುತ್ತವೆ. ವೃಶ್ಚಿಕ ರಾಶಿಯವರಿಗೆ ಈ ಹಂತದಲ್ಲಿ ಒಂಟಿತನ ಎನ್ನುವುದು ಶಾಪ ಖಂಡಿತ ಅಲ್ಲ, ಅದೊಂದು ದೊಡ್ಡ ವರ. ನೀವು ಒಂಟಿಯಾಗಿ ಕುಳಿತಾಗ ನಿಮ್ಮ ಕಳೆದುಹೋದ ಜೀವನದ ಮೇಲೆ, ನಿಮ್ಮ ಭವಿಷ್ಯದ ಮೇಲೆ ನಿಮಗೆ ಒಂದು ಅಚಲವಾದ ಸ್ಪಷ್ಟತೆ ಬರುತ್ತದೆ. ಇಷ್ಟು ದಿನ ಯಾರ ನಿರ್ದೇಶನಕ್ಕಾಗಿ ನೀವು ಹೆಚ್ಚಾಗಿ ತ್ಯಾಗ ಮಾಡಿದ್ದೀರೋ, ಯಾರು ನಿಮ್ಮ ಜೀವನದಲ್ಲಿ ಅಸ್ತಿತ್ವದಲ್ಲೇ ಇರಬಾರದೋ ಅದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಆದ್ದರಿಂದ ಈ ತಿಳುವಳಿಕೆ ಕೊಂಚ ನೋವು ತಂದರೂ ಇದು ನಿಮ್ಮ ಜೀವನದಲ್ಲಿ ಒಂದು ಹೊಸ ಶುಭಾರಂಭಕ್ಕೆ ಬಲವಾದ ಹಾದಿ ಮಾಡಿಕೊಡುತ್ತದೆ. ಇನ್ಮುಂದೆ ನಿಮ್ಮ ಅಮೂಲ್ಯವಾದ ಸಮಯವನ್ನು, ನಿಮ್ಮ ಶಕ್ತಿಯನ್ನು ಕೇವಲ ಮೌಲ್ಯಯುತವಾದ ವಿಷಯಗಳಿಗೆ ಮತ್ತು ನಿಮ್ಮ ಬೆಳವಣಿಗೆಗೆ ಮಾತ್ರ ವಿನಿಯೋಗಿಸಬೇಕು ಎಂದು
ನಿಮ್ಮ ಮನಸ್ಸಿನಲ್ಲಿ ಒಂದು ಬಲವಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀರಿ. ಆದರೆ ಇದೇ ಸಮಯದಲ್ಲಿ ನಿಮ್ಮ ಶರೀರ ನೀಡುವ ಕೆಲವು ಸಣ್ಣ ಸಣ್ಣ ಎಚ್ಚರಿಕೆಗಳನ್ನು ಮಾತ್ರ ನಿರ್ಲಕ್ಷಿಸಬೇಡಿ. ಈ ದಿನಗಳಲ್ಲಿ ನಿಮ್ಮ ದೇಹ ಕೆಲವು ಸಂಕೇತಗಳನ್ನು ನೀಡುತ್ತದೆ. ವಿಪರೀತ ದೈಹಿಕ ಆಯಾಸ, ರಾತ್ರಿ ವೇಳೆಯಲ್ಲಿ ನಿದ್ರಾಹೀನತೆ ಅಥವಾ ಸಣ್ಣ ಸಣ್ಣ ನೋವುಗಳು ನಿಮ್ಮನ್ನು ಕಾಡಬಹುದು. ನಿರಂತರ ಕೆಲಸದ ಒತ್ತಡ ಮತ್ತು ಮಾನಸಿಕ ಭಾರವೇ ಇದಕ್ಕೆ ಕಾರಣವಾಗಿರಬಹುದು. ಆದ್ದರಿಂದ ನಿಮ್ಮ ಆರೋಗ್ಯದ ವಿಷಯದಲ್ಲಿ ಕೊಂಚ ಬಿಡುವು ನೀಡಿ ಯೋಚಿಸಬೇಕಾದ ಸಮಯ ಇದಾಗಿದೆ. ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುವುದು, ಆಹಾರ ನಿಯಮಗಳಲ್ಲಿ ಜಾಗ್ರತೆ ವಹಿಸುವುದು ಅತ್ಯಂತ ಅಗತ್ಯ. ಏಕೆಂದರೆ ಶರೀರ ಸಹಕರಿಸಿದರೆ ಮಾತ್ರ ನಿಮ್ಮ ಗುರಿಗಳತ್ತ ನೀವು ವೇಗವಾಗಿ ಮುನ್ನಡೆಯಬಲ್ಲಿರಿ ಎಂಬುದನ್ನು ನೆನಪಿನಲ್ಲಿಡಿ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ವಿಧಿಯ ಬದಲಾವಣೆ ಬರಲಿದೆ ಎಂದರೆ ಅದಕ್ಕೆ ಮುಂಚೆ ಒಂದು ವಿಚಿತ್ರವಾದ ನಿಶ್ಶಬ್ದ ಅಥವಾ ಮೌನ ಏರ್ಪಡುತ್ತದೆ. ಸಾಕ್ಷಾತ್ ಈಗ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವುದೂ ಸಹ ಅದೇ. ಈ ಮೌನವನ್ನು ಅರ್ಥಮಾಡಿಕೊಂಡು ಸಹನೆಯಿಂದ ಇರಲು ಸಾಧ್ಯವಾದರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನ ಒಂದು ಹೊಸ ದಿಕ್ಕಿನಲ್ಲಿ ಪ್ರವೇಶಿಸುತ್ತದೆ. ವೃತ್ತಿ ಮತ್ತು ಉದ್ಯೋಗದ ಪರವಾಗಿ ನೋಡುವುದಾದರೆ ನಿಮ್ಮ ಸುಖಸ್ಥಾನದಲ್ಲಿ ಶನಿ ಭಗವಂತನು ಬಲವಾಗಿರುವುದು ನಿಮಗೊಂದು ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ. ಈ ಜುಲೈ 10ರಿಂದ 15ರ ದಿನಾಂಕಗಳಲ್ಲಿ ವೃತ್ತಿಪರವಾಗಿ ನಿಮ್ಮ ಸಾಮರ್ಥ್ಯ ಮತ್ತು ಕಾರ್ಯಕ್ಷಮತೆ ಗಣನೀಯವಾಗಿ ಹೆಚ್ಚಾಗುತ್ತವೆ. ಆಫೀಸ್ನಲ್ಲಿ ನೀವು ತೆಗೆದುಕೊಳ್ಳುವ ಮುನ್ನಡೆ ಹಾಗೂ ನಿಮ್ಮ ಆಲೋಚನೆಗಳನ್ನು ಮೇಲಧಿಕಾರಿಗಳು ಎಷ್ಟು ಪ್ರಶಂಸಿಸುತ್ತಾರೆ. ನಿಮ್ಮ ಕೆಲಸದ ನಿಮಿತ್ತ ಮಾಡುವ ಪ್ರಯಾಣಗಳು ನಿಮಗೆ ಅದ್ಭುತ ಸತ್ಫಲಗಳನ್ನು ನೀಡುತ್ತವೆ. ಜುಲೈ 15ರವರೆಗೆ ನಿಮ್ಮ ಆಫೀಸ್ನಲ್ಲಿ ನಿಮ್ಮ ಆಧಿಪತ್ಯ ಮತ್ತು ನಿಮ್ಮ ಹಿಡಿತ ಸ್ಪಷ್ಟವಾಗಿ ಮುಂದುವರಿಯುತ್ತದೆ. ಆದರೆ ಈ ಸಮಯದಲ್ಲಿ ನಿಮ್ಮ ಅಧಿಕಾರ ಚಲಾಯಿಸುವ ಸ್ವಭಾವದಿಂದ ಕೊಂಚ ದೂರವಿರಿ. ಜುಲೈ 15ರ ನಂತರ ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ಸ್ ಮತ್ತು ನಿಮ್ಮ ಅದ್ಭುತ ಮಾತಿನ ಶೈಲಿಯಿಂದ ಹೊಸ ಪ್ರಾಜೆಕ್ಟುಗಳನ್ನು ಪಡೆದುಕೊಳ್ಳುತ್ತೀರಿ. ಮುಖ್ಯವಾಗಿ ಕಮ್ಯುನಿಕೇಷನ್ ಆಧಾರಿತ ಉದ್ಯೋಗಗಳಲ್ಲಿ ಇರುವವರಿಗೆ ಈ ಜುಲೈ ಮಧ್ಯಕಾಲವು ಅತ್ಯುನ್ನತ ಅವಕಾಶಗಳನ್ನು ತಂದುಕೊಡುತ್ತದೆ. ಹಾಗೆಯೇ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ಪರವಾಗಿ ನೋಡುವುದಾದರೆ ವ್ಯಾಪಾರಿಗಳಿಗೆ ಈ ಸಮಯ ಎಷ್ಟೋ ಅನುಕೂಲಕರವಾಗಿದೆ. ನಿಮ್ಮ ಬಿಸಿನೆಸ್ ನೆಟ್ವರ್ಕ್ ಈ ದಿನಗಳಲ್ಲಿ ಅದ್ಭುತವಾಗಿ ವಿಸ್ತರಿಸುತ್ತದೆ. ಮುಖ್ಯವಾಗಿ ಏಜೆನ್ಸಿಗಳು, ಸೋಷಿಯಲ್ ಮೀಡಿಯಾ, ಪಬ್ಲಿಷಿಂಗ್, ಟ್ರಾವೆಲ್ಸ್ ಮತ್ತು ಬ್ರೋಕರೇಜ್ ವ್ಯವಹಾರ ಮಾಡುವವರಿಗೆ ಹೊಸ ಕ್ಲೈಂಟ್ಗಳು ಸಿಗುತ್ತಾರೆ. ಕಲಾಕಾರರು ಮತ್ತು ಡಿಸೈನರ್ಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಗುರುತಿಸುವಿಕೆ ಹಾಗೂ ಆಶಿಸಿದ ಲಾಭಗಳು ದೊರೆಯುತ್ತವೆ. ಆದರೆ ಜುಲೈ 15ರವರೆಗೆ ವಿದೇಶಿ ಅಥವಾ ದೂರದ ಪ್ರದೇಶಗಳ ವ್ಯಾಪಾರ ವಹಿವಾಟುಗಳಲ್ಲಿ ಅಕಸ್ಮಾತ್ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಎಲ್ಲಾದರೂ ಹೂಡಿಕೆ ಮಾಡುವಾಗ ಕೊಂಚ ಜಾಗ್ರತೆ ವಹಿಸುವುದು ಅತ್ಯಗತ್ಯ. ಈ ಹಂತದಲ್ಲಿ ನಿಮ್ಮ ಹಣದ ವಿಷಯದಲ್ಲಿ ಒಂದು ಪ್ರಮುಖ ತಿರುವು ಬರುತ್ತದೆ. ಇದುವರೆಗೆ ಎಲ್ಲೋ ನಿಂತು ಹೋಗಿದ್ದ ನಿಮ್ಮ ಆದಾಯ ಮತ್ತೆ ವೇಗವಾಗಿ ಚಲಿಸಲು ಪ್ರಾರಂಭಿಸುತ್ತದೆ. ನೀವು ಅಸ್ತಿತ್ವದಲ್ಲೇ ಊಹಿಸದ ಕಡೆಯಿಂದ ಅಕಸ್ಮಾತ್ ಹಣ ಬರಬಹುದು ಅಥವಾ ಹಳೆಯ ಬಾಕಿ ಹಣ ಮರಳಿ ಸಿಗುವ ಅವಕಾಶ ಸ್ಪಷ್ಟವಾಗಿದೆ. ಆದರೆ ಇದೇ ಸಮಯದಲ್ಲಿ ಅನಗತ್ಯ ವೆಚ್ಚಗಳ ಕಾರಣದಿಂದ ಸಣ್ಣ ನಷ್ಟ ಬರುವ ಸೂಚನೆಯೂ ಕಾಣಿಸುತ್ತಿದೆ. ಮುಖ್ಯವಾಗಿ ಭಾವೋದ್ವೇಗಗಳ ಕಾರಣದಿಂದ ಅಥವಾ ಮುಖದಾಕ್ಷಿಣ್ಯದಿಂದ ನೀವು ತೆಗೆದುಕೊಳ್ಳುವ ಕೆಲವು ಆರ್ಥಿಕ ನಿರ್ಧಾರಗಳು ಭವಿಷ್ಯದಲ್ಲಿ ನಿಮಗೆ ಭಾರವಾಗಿ ಪರಿಣಮಿಸಬಹುದು. ಆದ್ದರಿಂದ ಈ ದಿನಗಳಲ್ಲಿ ಪ್ರತಿಯೊಂದು ರೂಪಾಯಿಯ ವಿಷಯದಲ್ಲೂ ಜಾಗರೂಕರಾಗಿ ಯೋಚಿಸಿ ಹೆಜ್ಜೆ ಇಡಬೇಕು. ನೀವು ತಾಳ್ಮೆಯಿಂದ ವ್ಯವಹರಿಸಿದರೆ ಆರ್ಥಿಕವಾಗಿ ಒಂದು ದೊಡ್ಡ ಸ್ಥಿರತೆಯತ್ತ ಹೆಜ್ಜೆ ಇಡುತ್ತೀರಿ. ಹಾಗೆಯೇ ಈ ಸಮಯದಲ್ಲಿ ನಿಮ್ಮ ಪ್ರೇಮ ಬಾಂಧವ್ಯಗಳಲ್ಲಿ ಅಥವಾ ವೈಯಕ್ತಿಕ ಸಂಬಂಧಗಳಲ್ಲಿ ಒಂದು ಪಕ್ಕ ಸತ್ಯ ಹೊರಬರುತ್ತದೆ. ನಿಮ್ಮೊಂದಿಗಿರುವ ವ್ಯಕ್ತಿ ನಿಜವಾಗಿಯೂ ನಿಮ್ಮ ಶ್ರೇಯಸ್ಸನ್ನು ಬಯಸಿ ನಿಮ್ಮೊಂದಿಗಿದ್ದಾರಾ ಅಥವಾ ಕೇವಲ ತಮ್ಮ ಅಗತ್ಯಗಳಿಗಾಗಿ ಮಾತ್ರ ನಿಮ್ಮನ್ನು ಬಳಸಿಕೊಳ್ಳುತ್ತಿದ್ದಾರಾ ಎಂಬ ನಗ್ನ ಸತ್ಯ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಕೆಲವು ಮಾತುಗಳು ನಿಮ್ಮ ಹೃದಯವನ್ನು ತೀವ್ರವಾಗಿ ಗಾಯಗೊಳಿಸಬಹುದು. ಆದರೆ ಆ ನೋವೇ ನಿಮಗೆ ಭವಿಷ್ಯದ ನಿಜವಾದ ದಾರಿಯನ್ನು ತೋರಿಸುತ್ತದೆ. ಏಕೆಂದರೆ ಒಂಟಿಯಾಗಿರುವುದು 100 ಪಟ್ಟು ಮೇಲು. ಆದರೆ ಸುಳ್ಳು ಪ್ರೀತಿಯಲ್ಲಿ ಅಥವಾ ವಂಚನೆಯ ಬಾಂಧವ್ಯದಲ್ಲಿ ಇರುವುದು ಜೀವನಕ್ಕೆ ದೊಡ್ಡ ನಷ್ಟ ಎಂಬುದನ್ನು ನೀವು ಈ ದಿನಗಳಲ್ಲಿ ಬಲವಾಗಿ ಅರಿತುಕೊಳ್ಳುತ್ತೀರಿ. ನಿಮ್ಮ ಬಾಂಧವ್ಯದಲ್ಲಿ ನಿಜವಾದ ಪ್ರೀತಿಯಿದ್ದರೆ ಆ ಬಂಧ ಮುನ್ಪಿಗಿಂತಲೂ ಮತ್ತಷ್ಟು ಬಲಗೊಳ್ಳುತ್ತದೆ. ಒಂದು ವೇಳೆ ಅದು ಸ್ವಾರ್ಥಪೂರಿತ ಬಂಧವಾಗಿದ್ದರೆ ಅಷ್ಟಕ್ಕೆ ಅದು ಮುರಿದು ಹೋಗುವುದೇ ನಿಮ್ಮ ಜಾತಕಕ್ಕೆ ಮತ್ತು ನಿಮ್ಮ ಜೀವನಕ್ಕೆ ಪರಮಶಾಂತಿಯನ್ನು ನೀಡುತ್ತದೆ. ಇದು ನಿಮ್ಮ ಬಾಂಧವ್ಯಗಳ ಅಂತ್ಯವಲ್ಲ, ನಿಮ್ಮ ಪ್ರಶಾಂತ ಜೀವನದ ಒಂದು ಹೊಸ ಶುಭಾರಂಭ. ವೃಶ್ಚಿಕ ರಾಶಿಯವರಿಗೆ ಈ ದಿನಗಳಲ್ಲಿ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಒಂದು ದೊಡ್ಡ ನಿರ್ಣಾಯಕ ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿ ಬರುತ್ತದೆ. ಇಷ್ಟು ದಿನ ನೀವು ಮಾಡುತ್ತಿದ್ದ ಕೆಲಸ ನಿಮಗೆ ಪೂರ್ಣ ಮಾನಸಿಕ ತೃಪ್ತಿಯನ್ನು ನೀಡುತ್ತಿಲ್ಲ ಎಂದು ನಿಮ್ಮ ಒಳಗಿನಿಂದ ನಿಮಗೆ ಬಲವಾಗಿ ಅನಿಸುತ್ತಿರುತ್ತದೆ. ಕೆರಿಯರ್ನಲ್ಲಿ ಏನಾದರೂ ಒಂದು ದೊಡ್ಡ ಬದಲಾವಣೆ ಮಾಡಬೇಕು ಎಂಬ ಆಲೋಚನೆ ನಿಮ್ಮ ಮನಸ್ಸಿಗೆ ಬರುತ್ತದೆ. ಭಯಪಡಬೇಕಾದ ಅಗತ್ಯವೇ ಇಲ್ಲ. ಆದರೆ
ಯಾವುದೇ ಗಡಿಬಿಡಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಈ ದಿನಗಳಲ್ಲಿ ನಿಮಗೆ ಬರುವ ಕೆಲವು ಸಣ್ಣ ಸಣ್ಣ ಸೂಚನೆಗಳು, ಇತರರ ಮಾತುಗಳು ಮತ್ತು ನಿಮಗೆ ಬರುವ ಹೊಸ ಅವಕಾಶಗಳೇ ನಿಮ್ಮ ಉಜ್ವಲ ಭವಿಷ್ಯಕ್ಕೆ ನಿಜವಾದ ಹಾದಿ ಮಾಡಿಕೊಡುತ್ತವೆ. ನೀವು ನಿಮ್ಮ ಆಂತರಿಕ ಸಾಮರ್ಥ್ಯದ ಮೇಲೆ ಗಟ್ಟಿ ನಂಬಿಕೆ ಇಟ್ರೆ, ಈ ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಆ ಒಂದು ನಿರ್ಧಾರವೇ ನಿಮ್ಮ ಜೀವನದ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸುವಷ್ಟು ದೈವಿಕ ಶಕ್ತಿಯನ್ನು ಹೊಂದಿರುತ್ತದೆ. ಈ ಹಂತದಲ್ಲಿ ಆ ಪರಮಶಿವನ, ಆ ಮಹಾದೇವನ ಸ್ಮರಣೆ ನಿಮಗೆ ಅಪಾರ ಮಾನಸಿಕ ಶಕ್ತಿಯನ್ನು ನೀಡುತ್ತದೆ. ನೀವು ಹೊರಗಿನ ಪ್ರಪಂಚದಲ್ಲಿ ಎಷ್ಟೇ ದಣಿದಿದ್ದರೂ, ನಿಮ್ಮ ಮನಸ್ಸು ಎಷ್ಟೇ ಭಾರವಾಗಿದ್ದರೂ ಸಹ ಆ ದೇವರ ನಾಮಸ್ಮರಣೆ ಹೊರಟ ತಕ್ಷಣ ನಿಮ್ಮೊಳಗೆ ಒಂದು ವಿಚಿತ್ರ ಶಾಂತಿ, ಒಂದು ಅದ್ಭುತ ಅನುಭೂತಿ ಆರಂಭವಾಗುತ್ತದೆ. ಇದು ಯಾವುದೋ ಸಾಮಾನ್ಯ ವಿಷಯವಲ್ಲ. ಇದು ನಿಮ್ಮ ಪ್ರಾರಬ್ಧ ಕರ್ಮದಲ್ಲಿ, ನಿಮ್ಮ ಹಣೆಬರಹದಲ್ಲಿ ನಡೆಯುತ್ತಿರುವ ಒಂದು ಶುಭ ಬದಲಾವಣೆ. ಆಧ್ಯಾತ್ಮಿಕವಾಗಿ ನೀವು ಮುನ್ಪಿಗಿಂತಲೂ ಎಷ್ಟೋ ಎತ್ತರಕ್ಕೆ ಬೆಳೆಯುತ್ತಿದ್ದೀರಿ. ನೀವು ಮಾಡುವ ಒಂದು ಸಣ್ಣ ಪ್ರಾರ್ಥನೆ, ನೀವು ಕುಳಿತುಕೊಳ್ಳುವ ಒಂದು ಸಣ್ಣ ಧ್ಯಾನವು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತದೆ. ನಿಮ್ಮಲ್ಲಿ ಅಡಗಿರುವ ಅಸಲಿ ಧೈರ್ಯ, ಸಿಂಹ ಪರಾಕ್ರಮ ಹೊರಬರಲು ಇದು ಸರಿಯಾದ ಸಮಯ. ಆದರೆ ನಿಮ್ಮ ಜಾತಕದಲ್ಲಿ ಗುರು ಮೌಢ್ಯಮಿ, ಗುರು ಶುಕ್ರ ಮೌಢ್ಯಮಿ ಮತ್ತು ಗ್ರಹಣಗಳ ಸಮಯದಲ್ಲಿ ನೀವು ಅತ್ಯಂತ ಜಾಗರೂಕರಾಗಿರುವುದು ಅವಶ್ಯಕ. ನಿಮ್ಮಲ್ಲಿರುವ ಏಕಪಕ್ಷೀಯ ನಿರ್ಧಾರಗಳು, ಕೆಲವೊಮ್ಮೆ ಇತರರನ್ನು ಲಕ್ಷಿಸದೆ ನಿಮ್ಮ ಅಭಿಪ್ರಾಯಗಳನ್ನು ಮಾತ್ರ ಹಠದಿಂದ ಜಾರಿಗೊಳಿಸುವುದರಿಂದ ನಿಮ್ಮ ಜೀವನದಲ್ಲಿ ಭಾರೀ ನಷ್ಟವನ್ನು ನೋಡಬೇಕಾಗಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ, ಅಸಾಮಾಜಿಕ ಶಕ್ತಿಗಳೊಂದಿಗೆ ಅಥವಾ ನೆಗೆಟಿವ್ ಮನುಷ್ಯರೊಂದಿಗೆ ನಿಮಗೆ ಸಂಬಂಧಗಳ ಕಾರಣದಿಂದ ಭವಿಷ್ಯದಲ್ಲಿ ಘೋರ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಈ ವಿಷಯವನ್ನು ನೀವು ಎಷ್ಟು ಬೇಗ ಗಮನಿಸಿ ಅವರನ್ನು ದೂರವಿಡುತ್ತೀರೋ ನಿಮ್ಮ ಜೀವನಕ್ಕೆ ಅಷ್ಟು ಒಳ್ಳೆಯದು. ಈ ಜುಲೈ ಮಧ್ಯಕಾಲದಲ್ಲಿ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ಬರುವ ವೃಥಾ ವೆಚ್ಚಗಳನ್ನು ಕಡಿಮೆ ಮಾಡಿಕೊಳ್ಳಲು, ಹಾಗೆಯೇ ನಿಮ್ಮಲ್ಲಿ ಹೆಚ್ಚಾಗುವ ಆವೇಶವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಕೆಲವು ಪರಿಹಾರಗಳನ್ನು ತಪ್ಪದೇ ಆಚರಿಸಿ. ಮೊದಲನೆಯದಾಗಿ, ನಿಮ್ಮಲ್ಲಿರುವ ಮಾನಸಿಕ ಆತಂಕಗಳು, ರಾತ್ರಿ ವೇಳೆಯಲ್ಲಿ ಬರುವ ನಿದ್ರಾಹೀನತೆಯ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಭಕ್ತಿಶ್ರದ್ಧೆಗಳಿಂದ ಹನುಮಾನ್ ಚಾಲೀಸಾ ಪಠಿಸುವುದನ್ನು ರೂಢಿಸಿಕೊಳ್ಳಿ. ಎರಡನೆಯದಾಗಿ, ನಿಮ್ಮ ಮಾತುಗಳಲ್ಲಿ ತಿಳಿಯದೇ ಬರುವ ಕಠಿಣತೆಯನ್ನು ಕಡಿಮೆ ಮಾಡಿಕೊಳ್ಳಲು ಪ್ರತಿದಿನ ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮಾಡುತ್ತಾ ಓಂ ಆದಿತ್ಯಾಯ ನಮಃ ಎಂಬ ಪವಿತ್ರ ಮಂತ್ರವನ್ನು ಜಪಿಸಿ. ಮೂರನೆಯದಾಗಿ, ನಿಮಗೆ ಉನ್ನತವಾದ ಅದೃಷ್ಟವನ್ನು ಪ್ರಸಾದಿಸುತ್ತಿರುವ ಆ ದೇವಗುರುವಿನ ಸಂಪೂರ್ಣ ಕರುಣೆಯನ್ನು ಪಡೆಯಲು ಪ್ರತಿ ಗುರುವಾರದಂದು ನಿಮ್ಮ ಹತ್ತಿರದಲ್ಲಿರುವ ಗುರು ದತ್ತಾತ್ರೇಯರ ಅಥವಾ ಶಿರಡಿ ಸಾಯಿಬಾಬಾರ ದರ್ಶನ ಪಡೆದು, ದೇವರಿಗೆ ಹಳದಿ ಬಣ್ಣದ ಸಿಹಿತಿಂಡಿಗಳನ್ನು ನೈವೇದ್ಯವಾಗಿ ಸಮರ್ಪಿಸಿ ಆ ಪ್ರಸಾದವನ್ನು ಭಕ್ತರಿಗೆ ಹಂಚಿ. ವೃಶ್ಚಿಕ ರಾಶಿಯವರೇ, ಈ ಜುಲೈ 10ರಿಂದ 15ರ ಅವಧಿ ನಿಮ್ಮ ಜೀವನದಲ್ಲಿ ಹಳೆಯ ಕಷ್ಟಗಳ ಅಧ್ಯಾಯ ಮುಗಿದು ಒಂದು ಹೊಸ ವೈಭವದ ಅಧ್ಯಾಯ ಪ್ರಾರಂಭವಾಗುವ ಅದ್ಭುತ ಸಂಧಿಕಾಲವಾಗಿದೆ. ಇದುವರೆಗೆ ನಿಮ್ಮ ಜೀವನದಲ್ಲಿ ಎದುರಾದ ಕಷ್ಟಗಳು, ಅವಮಾನಗಳು, ನಿರಾಶೆಗಳೆಲ್ಲವೂ ಒಂದು ಬಲವಾದ ಕಾರಣದಿಂದಲೇ ಬಂದಿವೆ. ಅವು ನಿಮ್ಮನ್ನು ಇಂದು ಈ ಉನ್ನತ ಮಟ್ಟಕ್ಕೆ, ಇಷ್ಟೊಂದು ಮಾನಸಿಕ ಪರಿಪಕ್ವತೆಗೆ ತರಲು ಬಂದಿವೆ. ಇನ್ಮುಂದೆ ನೀವು ಆ ಹಳೆಯ ವೃಶ್ಚಿಕ ರಾಶಿಯ ಮನುಷ್ಯನಲ್ಲ. ನಿಮ್ಮ ಆಲೋಚನೆಗಳು ಬದಲಾಗುತ್ತಿವೆ, ನಿಮ್ಮ ನಿರ್ಧಾರಗಳು ಬದಲಾಗುತ್ತಿವೆ, ನಿಮ್ಮ ಇಡೀ ಜೀವನವೇ ಬದಲಾಗಲಿದೆ. ಇದು ಯಾವುದೋ ಸಣ್ಣ ಬದಲಾವಣೆಯಲ್ಲ, ಇದು ಸಾಕ್ಷಾತ್ ವಿಧಿಲಿಖಿತದಲ್ಲಿ ಬರುತ್ತಿರುವ ಬದಲಾವಣೆ. ನಿಮ್ಮ ಜೀವನಕ್ಕೆ ಬರುವ ಪ್ರತಿಯೊಂದು ಸದವಕಾಶವನ್ನು ಪಟ್ಟು ಬೀಳದೆ ವಿನಿಯೋಗಿಸಿಕೊಂಡು, ಕಷ್ಟಪಟ್ಟು ಸಂಪಾದಿಸಿದ್ದನ್ನು ಕುಟುಂಬದ ಸದಸ್ಯರೊಂದಿಗೆ ಪ್ರೀತಿಯಿಂದ ಹಂಚಿಕೊಳ್ಳುತ್ತಾ ಅವರೊಂದಿಗೆ ಎಲ್ಲಾ ಸುಖಗಳನ್ನು ಅನುಭವಿಸಿದರೆ ನಿಮ್ಮ ಜೀವನ ಯಾವುದೇ ಏರುಪೇರುಗಳಿಲ್ಲದೆ ಸಾಗಿಹೋಗುತ್ತದೆ. ನೀವು ಧೈರ್ಯವಾಗಿ ಮುನ್ನಡೆದರೆ ನಿಮ್ಮ ಉಜ್ವಲ ಭವಿಷ್ಯ ಸಂಪೂರ್ಣವಾಗಿ ನಿಮ್ಮ ಕೈಗೆ ಬರುತ್ತದೆ. ಆ ಮಹಾದೇವನಿದ್ದಾನೆ ಎಂಬ ಪವಿತ್ರವಾದ ವಿಶ್ವಾಸದೊಂದಿಗೆ ಧೈರ್ಯವಾಗಿ ಮುನ್ನಡೆಯಿರಿ. ನಿಶ್ಶಬ್ದವಾಗಿ ನಂಬಿ ಧೈರ್ಯವಾಗಿ ಮುನ್ನಡೆಯಿರಿ. ಆ ಕಾಲಭೈರವನ, ಮಹಾದೇವನ ಸಂಪೂರ್ಣ ಅನುಗ್ರಹ ವೃಶ್ಚಿಕ ರಾಶಿಯವರಿಗೆ ಯಾವಾಗಲೂ ಇರುತ್ತದೆ. ಧನ್ಯವಾದಗಳು.